ನಿಮಗೆ ಆಪರೇಷನ್ ಆಗಿದೆ, ಎಲ್ಲಾ ತೊಂದರೆ ಆಗಿದೆ, ದೊಡ್ಡ ತೊಂದರೆ ಆಗಿದ್ದೀರಿ. ಇವ್ರದ್ದು ಸ್ಟೆಂಟ್ ಹಾಕ್ಸ್ಗೆ ಬಂದರು. ನೀವೇನ್ ಹೇಳಿದ್ರೇನಪ್ಪ ನನಗೇನಾದ್ರು? ಮತ್ತೆ ಇದು 4 ದಿನ ಆಗಿದೆ. ಚಂದ್ರಣ್ಣ, ಇದೆಲ್ಲ ನಮ್ಮನೇನ? ಹೌದು ಸರ್. ಇದೆಯಲ್ಲ ಈ ತೆಂಗಿನ ಮರನ ಹೆಂಗ್ ಗೊತ್ತಾ, ಇನ್ನು ಸ್ವಲ್ಪ ಮಣ್ಣು ಹಾಕಿ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಸುತ್ತ ಇನ್ನು ಮಣ್ಣು ಹಾಕಿ ಕ್ಲೀನ್ ಆಗಿ ಒಂದು ಅರ್ಧ ಲೋಟ ಮಣ್ಣು ತರಿಸಿ ಎಲ್ಲ ಹಾಕೊಂಡು ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಬಳಸ್ಬೇಕು. ಅದು ಚೆನ್ನಾಗಿರೋದಕ್ಕೆ ಇನ್ನೂ ಸ್ವಲ್ಪ ಊಟ ಮಾಡ್ತೀರಿ ಚೆನ್ನಾಗಿ. ಅರ್ಥ ಆಯ್ತಾ? ಇದು ಬಿಸ್ನೆಸ್ ಏನು ಕೆಲಸ ಮಾಡ್ತೀರಿ ನೀವು? ಬಿಸ್ನೆಸ್ ಪ್ಲೇಸ್ ಇದು, ಒಳ್ಳೆ ಸೈಟ್ ಇದು. ನಾವು ಡ್ರೈವರ್. ಇದು ಒಳ್ಳೆ ಬಿಸ್ನೆಸ್ ಪ್ಲೇಸ್ ಕಣಪ್ಪ. ಇದು ಯಾರ ಮನೆ ಇದು? ಒಟ್ಟು 2 ಪೊಸಿಷನ್. ಯಾಕೆ 2 ಪೊಸಿಷನ್ ಅಂತ ಇಬ್ಬರಿದ್ದೀರಾ? ಇಲ್ಲ, ಮತ್ತೆ ಯಾಕೆ ಮಾಡ್ಕೊಂಡ್ರಿ? ಅವಾಗ ಅಜ್ಜರ್ ಮಾಡಿರೋದಾ? ಈ ಮನೆಯಿಂದ ಒಳಗೆ ಹೋಗೈತಾ? ಇಲ್ಲ ಇಲ್ಲ. ಇದೆಲ್ಲ ಇಲ್ಲವರೆಗೂ ಪ್ಯಾಸೇಜ್ ನಮ್ದು. ಓಕೆ, ಈ ಪ್ಯಾಸೇಜ್ ನೋಡೋಣ ಬನ್ನಿ. ಬಾತ್ರೂಮ್ ಇದು. ದುಡ್ಡಿಗೆ ಸರಿಯಾಗಿ ಹೊಡೆತ ಬಿದ್ದಿದೆ ನೋಡಿದ್ದೀವಿ. ದುಡ್ಡಿಗೆ ಸರಿಯಾಗಿ ಹೊಡೆತ ಬಿದ್ದಿದೆ, ಹೌದಾ ಇಲ್ವಾ? ಹೋಗಿದೆ. ಫಸ್ಟ್ ಇಮಿಡಿಯೇಟ್ ಆಗಿ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಇದ್ರ ಲೆವೆಲ್ಗೆ ಇದು ತೆಗೀರಿ. ಫಸ್ಟ್ ಇದು ಫಸ್ಟ್ ತೆಗೀರಿ. ಇದನ್ನ ಊಟ ಮಾಡ್ತೀರಿ, ತೊಂದರೆ ಮಾಡ್ಕೊಳ್ತೀರಿ ನೋಡ್ರಿ. ಇದ್ರ ಲೆವೆಲ್ಗೆ ಬಾಡಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದು ಪಟ್ಟು ತೆಗೆದು ಬಿಡಿ, ಸರಿನಾ? ಇಲ್ಲಾಂದ್ರೆ ಲಕ್ಷ ಲಕ್ಷ ದುಡ್ಡು ಕಿತ್ಕೊಳ್ಳಿ. 1 2 ಎಲ್ಲ ಸಮಸ್ಯೆ ಆಗಿದೆ ನೋಡಿ. ಒಂದ್ ಕೆಲಸ ಮಾಡಿ, ಇದನ್ನ ಡೆಮಾಲಿಶ್ ಮಾಡ್ಬೇಕು ಅನ್ಕೊಳ್ತೀರಿ ನೀವು. ಡೆಮಾಲಿಶ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಸ್ನೆಸ್ ಪ್ಲೇಸ್ ಇದು, ತುಂಬಾ ಚೆನ್ನಾಗಿದೆ. ಒಂದು, ಈಗ ಹಣಕಾಸಿಂದು ಭಾರಿ ತೊಂದರೆ ಆಗ್ತಾ ಇದೆ ನಮಗೆ. ಒಂದು ಆರೋಗ್ಯಗಳಂತ ಹೇಳಂಗಿಲ್ಲ ಬಿಡಿ, ಎಲ್ಲರಿಗೂ ತನ್ನವೇ ದೊಡ್ಡ ದೊಡ್ಡ ಹಿಂಸೆಗಳಿಗೆಲ್ಲ ಬರ್ತಾ ಇರೋದು, ಹೌದಾ ಇಲ್ವಾ? ಹಾಗಾಗಿ ಏನೇನು ಮಾಡಬೇಡಿ, ಜಸ್ಟ್ ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಸ್ವಲ್ಪ ನಿಮ್ಗೆ ಚೇತರಿಕೆ ಬರುತ್ತೆ. ಚೇತರಿಕೆ ಬಂದ ಮೇಲೆ ರೆಡಿ ಮಾಡ್ಕೊಳ್ಳಿ ನೀವು. ಈಗ ಹೊಸದಾಗಿ ಬಿಲ್ಡಿಂಗ್ ಕಟ್ಟಬೇಕು, ಮನೆ ಕಟ್ಟಬೇಕಂದ್ರೆ ಬಹಳ ಖರ್ಚಾಗುತ್ತೆ. ಅದಾದ್ರೆ ಸ್ವಲ್ಪ ನಿಮ್ಗೆ ಉಸಿರಾಡ್ಬೇಕಲ್ವಾ? ಫಸ್ಟ್ ಉಸಿರಾಡ್ಬೇಕು ನಾವು, ಆಮೇಲೆ ಮಾಡ್ಕೋಬೇಕು. ಒಂದೇ ಸರಿ ಎಲ್ಲ ಚೆನ್ನಾಗಿಲ್ಲ ಕಂಡ್ರಿ ಎಲ್ಲ ಕಿತ್ತಾಕ್ಬಿಡ್ರಿ ಅಂದ್ರೆ ಆಗುತ್ತಿಲ್ಲ. ಅದಿರೋದು ಮಾತಾಡಲ್ಲ. ಅಡುಗೆ ಸಾಕಷ್ಟು ತೊಂದರೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅಡುಗೆ ಮನೆ ಸ್ವಲ್ಪ ಆ ಕಡೆ ಮಾಡೋದು ಈ ಕಡೆ ಮಾಡಿ, ಸರಿನಾ? ಅದೆಲ್ಲ ಪೂರ್ತಿ ಹೊಗೆ ಗೂಡೋದೈತಲ್ಲ, ಅದೆಲ್ಲ ಪೂರ್ತಿ ತೆಗೆದ್ಬಿಡಿ. ಅದನ್ನ ತೆಗೆದ್ರೆ ಬೇಡುತ್ತೆ ಸರ್. ಮನೆ ಯಾವ್ದೈತೆ ನಿಮಗೆ? ಹೋಗ್ಬೋದು, ತೊಂದ್ರೆ ಏನಿಲ್ಲ. ಬಾಡಿಗೆ ಹೋದ್ರು ಕೂಡ, ಬಾಡಿಗೆ ಮನೆ ಆದ್ರೂ ಕೂಡ ನೋಡ್ಬೇಕು. ಅದೇ ಮತ್ತೆ ನಾನು ಏನ್ ಹೇಳ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಲೀಸು ಬಾಡಿಗೆ ಮನೆ ಆದ್ರೂ ಕೂಡ ಪ್ಲೇಸ್ ಚೆನ್ನಾಗಿದೆಯಮ್ಮ, ಸ್ಥಾನ ಬಲ ಚೆನ್ನಾಗಿದೆ, ಬಿಸ್ನೆಸ್ ಪ್ಲೇಸ್ ಇದು. ನೀವು ಮಾಡೋದೆಲ್ಲ ಅಧ್ವಾನ ಮಾಡ್ಕೊಂಡಿದ್ರಿ ಅಷ್ಟೇ. ಸ್ವಲ್ಪ 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 ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಸರಿ, ಬೇಡ. ಅಟ್ಲೀಸ್ಟ್ ಆ ಮೂಲೆಗೈತಲ್ಲ ಅದನ್ನ ಬೇಕಾಗತ್ತಾ? ಎಲ್ಲ ಪೂರ್ತಿ ತೆಗೆದ್ಬಿಟ್ಟು ಆ ಬಾತ್ರೂಮ್ ಟಾಯ್ಲೆಟ್ ಅದು ಕಟ್ಟಿದ್ರಲ್ಲ ಸಪರೇಟ್ ಅದೆಲ್ಲ ಕಂಪ್ಲೀಟ್ ರೋಡ್ ಒಂದು ವಾಲ್ ಸ್ಟ್ರೇಟ್ ಆಗಿ ಮಾಡ್ಕೊಳ್ಳಿ. ಒಂದು ಅಡಿಗೆ ಮಾತ್ರ ಈ ಕಡೆ ಮಾಡಿ. 25 ಪೈಸೆ ಭಾಗ ಒಂದು ತಿಂಗಳು ಗೊತ್ತಾಗ್ಬಿಡುತ್ತೆ ನಿಮಗೆ. 25 ಪೈಸೆ ಭಾಗ ತಿಂಗಳು ಗೊತ್ತಾಗ್ಬಿಡುತ್ತೆ. ನೀನು ಯಾವ ಇದಕ್ಕೋಗಿ ಏನೋ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಲಕ್ಷಗಟ್ಟಲೆ ಯಾಕೆ ಖರ್ಚು ಮಾಡ್ತೀರಿ, ಹಾಳು ಮಾಡ್ಕೊಳ್ತೀರಿ? ದೇವ್ರನ್ನ ಕೈ ಎತ್ತಿ ಮುಗಿರಿ. ಹಂಗಂತ ಲಕ್ಷ ರೂಪಾಯಿ ಕೊಟ್ಟು ಯಾಕೆ ನಾವು ದೇವ್ರ ಕೊಡೋದು ದೊಡ್ಡಲ್ಲ ನಾವು? ನೀವು ಹೇಳಿದ್ರಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಬೇಡ ಅದಕ್ಕೆಲ್ಲ ಬೇಡ. ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ. ಮಾಡ್ಕೊಟ್ಟು ಅದ ಫಸ್ಟ್ ಹೊಡೆದಾಕಪ್ಪ, ಅದನ್ನ ಅದು ಸ್ವಲ್ಪ ತೆಗೆದಾಕ್ಬಿಟ್ರಿ. ಅದನ್ನ ಆ ಮೂಲೆಗಳದ್ದು ಅದ್ ಸ್ವಲ್ಪ ತೆಗೆದಾಕು. ಮತ್ತೆ ಅಡಿಗೆ ಏನ್ ತೊಂದರೆ ಆಗಿದೆ ನಿಮಗೆ? ಹಾಸ್ಪಿಟಲ್ 3 ದಿವಸ ಏನಾಗಿತ್ತು? ನೋಡಿ, ಅಮ್ಮನಿಗೆ ಸಮಸ್ಯೆ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆಪರೇಷನ್ ಆಗಿದೆ, ಎಲ್ಲಾ ತೊಂದರೆ ಆಗಿದೆ, ದೊಡ್ಡ ತೊಂದರೆ ಆಗಿದ್ದೀರಿ. ಇವ್ರದ್ದು ಸ್ಟೆಂಟ್ ಹಾಕ್ಸ್ಗೆ ಬಂದರು.
ನೀವೇನ್ ಹೇಳಿದ್ರೇನಪ್ಪ ನನಗೇನಾದ್ರು? ಮಗನಿಗೆ ಹೊಟ್ಟೆ ನೀರಿತ್ತು. ಮತ್ತೆ ಇದು ಫಸ್ಟ್ ತೆಗಿಯಪ್ಪ ಅದನ್ನ ತೆಗೆದು ಎಷ್ಟು ಕ್ಲಿಯರ್ ಮಾಡ್ಕತ್ತಿ. ಊಟ ಇವತ್ತು ಅಡಿಗೆನ ಫಸ್ಟ್ ಅದನ್ನ ಹೊಡೆದಕ್ಕೆ ಫಸ್ಟ್ ಈ ಕಡೆ ಮಾಡ್ಕೊಂಡ್ರು, ಒಂದು ಟೇಬಲ್ ಹಾಕಿ ಮಾಡ್ಕೊ. ನಾನು ಹೇಳ್ದಂಗೆ ಹೌದಾಯ್ತಾ? ಅಷ್ಟು ಮಾತ್ರ ಮಾಡ್ಕೊ, ನೆಮ್ಮದಿ ಊಟ ಮಾಡ್ತಿ. ಇಲ್ಲ ಅಂದ್ರೆ ಬಾರಿ ತೊಂದರೆ ಮಾಡ್ಕೊಳ್ತಿ, ನೆನಪಿಟ್ಕೋ. ಇನ್ನು ಎರಡು ಕಾರಣಕ್ಕೂ ತೊಂದರೆ ಮಾಡ್ಕೊಳಕ್ ಬೇಡ ಅಂತ ಯಾಕೆ ಇಷ್ಟು ಒತ್ತಿ ಹೇಳ್ತದೆ ನಿಮಗೆ ಅಂದ್ರೆ, ಆಲ್ರೆಡಿ ಅನುಭವಿಸ್ಬಿಟ್ಟಿದಿರಿ, ಇನ್ನೂ ಅನುಭವಿಸೋದ್ ಬೇಡ. ನೋವು ಪಡೋದು